ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಏರಿಯಾ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಕೋಲಾಟ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಹಾಗೆ ಡ್ರೆಸ್ ಕೋಡು ಗ್ರೀನ್ ಕಲರ್ ಅಂತ ಹೇಳಿದ್ರು. ಯಾವ ಗ್ರೀನ್ ಆದ್ರೂ ಪರವಾಗಿರ್ಲಿಲ್ಲ, ಬಟ್ ನನಗೆ ಈ ಪ್ಯಾರೆಟ್ ಗ್ರೀನ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಈ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡಿದೆ. ಹಾಗೆ ನನ್ನ ಮಗಳಿಗೆ ಕೂಡ ಗ್ರೀನ್ ಕಲರ್ ಲಂಗ ಬ್ಲೌಸ್ ಹಾಕಿ ಬಳೆ ಹಾಕಿ ಸರ ಹಾಕಿ ರೆಡಿ ಮಾಡಿದೆ. ಅವಳನ್ನ ಪ್ರತಿ ಸತಿ ರೆಡಿ ಮಾಡೋದು ದೊಡ್ಡ ಟಾಸ್ಕ್ ಆಗಿರುತ್ತೆ, ಸುಮ್ಮನೆ ಇರೋದಿಲ್ಲ. ಅವಳನ್ನ ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಅದಕ್ಕೆ ನಾವು ಆಟೋದಲ್ಲಿ ಟೆಂಪಲಿಗೆ ಹೊರಟ್ವಿ, ನಾನು ನಮ್ಮಮ್ಮ ಮತ್ತೆ ನನ್ನ ಮಗಳು. ನಾವು ಟೆಂಪಲ್ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಲೇಡೀಸ್ ಎಲ್ಲರೂ ಕೋಲಾಟ ಆಡ್ತಾ ಇದ್ರು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ರು ಗೊತ್ತಾ. ನಾನು ಚಿಕ್ಕ ವಯಸ್ಸಲ್ಲಿ ಈ ಥರ ಕೋಲಾಟ ಎಲ್ಲ ಆಡ್ತಾ ಇದ್ದೆ, ಬಟ್ ಇವಾಗ ಕಷ್ಟ. ಮಗು ಹಿಡ್ಕೊಂಡು ಏನು ಮಾಡೋದಕ್ಕೂ ಕಷ್ಟನೇ. ಬಟ್ ಟೈಮ್ ಸಿಕ್ಕಾಗೆಲ್ಲ ಡ್ಯಾನ್ಸ್ ಅಂತೂ ಮಿಸ್ ಮಾಡ್ದಲ್ಲೇ ಮಾಡೇ ಮಾಡ್ತೀನಿ. ನನ್ನ ಮಗಳಂತೂ ಅವ್ರು ಆಡೋ ಕೋಲಾಟ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಅವಳು ಕೂಡ ಟ್ರೈ ಮಾಡ್ತಿದ್ಲು, ಬಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅವಳನ್ನು ರಾಧೆ ಮಾಡಿ ಕೃಷ್ಣನ್ ಪಕ್ಕದಲ್ಲಿ ನಿಲ್ಸಿ ಎಲ್ಲರೂ ಅವಳ ಸುತ್ತ ಕೋಲಾಟ ಆಡ್ತಿದ್ರು. ಅದರಿಂದ ಅವಳಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ಅವಳು ಆ ಥರ ನೋಡಿ ನಾನು ಕೂಡ ತುಂಬಾ ಖುಷಿ ಪಡ್ತಿದ್ದೆ. ಆಮೇಲೆ ನಾನು ಹೋಗಿ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಕೋಲಾಟ ಆಡಿದೆ. ಆಮೇಲೆ ನಮ್ಮಮ್ಮ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡ್ತಿದ್ರು. ಯಾಕಂದ್ರೆ ಅಲ್ಲಿರೋರೆಲ್ಲ ಅವ್ರ ಫ್ರೆಂಡ್ಸೇ. ಅದಕ್ಕೆ ನಮ್ಮಮ್ಮ ಖುಷಿಯಾಗಿ ಕೋಲಾಟ ಆಡ್ತಿದ್ರು. ಅಷ್ಟರಲ್ಲಿ ನನ್ನ ಮಗಳಿಗೆ ನಿದ್ದೆ ಬರೋ ಥರ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಅಲ್ಲಿಂದ ಬೇಗ ಮನೆಗೆ ಹೊರಟ್ಬಿಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.